ಸರ್ ಅವರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಈ ಕುವೆಂಪು ಥೀಮ್ ಪಾರ್ಕ್ ಉದ್ಘಾಟನೆ KPTCL ವತಿಯಿಂದ ಅವರ ಇಲಾಖೆಯಲ್ಲೇ ಇದನ್ನು ಅಭಿವೃದ್ಧಿಪಡಿಸಿ ಜನಗಳಿಗೆ ಇಲ್ಲಿ ಇದನ್ನು ಸಮರ್ಪಣೆ ಮಾಡಿದ್ದಾರೆ. ಹಿಂದೆ ಇದು ಒಂಥರ ಒಳ್ಳೆ ಜಂಕ್ ಯಾರ್ಡ್ ಥರ ಇತ್ತು. ಅದನ್ನು ಜಾರ್ಜ್ ಸರ್ ಅವರು ಗಮನಿಸಿ ಇದನ್ನು KPTCL ಆಸ್ತಿ ಆದರೂ ಕೂಡ ಸುತ್ತಮುತ್ತ ಜನಗಳಿಗೆ ವಾಕಿಂಗ್ ಮಾಡೋದಕ್ಕೆ, ವ್ಯಾಯಾಮ ಮಾಡೋದಕ್ಕೆ, ಸಣ್ಣ ಪುಟ್ಟ ನಾಟಕ ಅಥವಾ ಮಕ್ಕಳ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಆ್ಯಂಫಿ ಥಿಯೇಟ್ರು, ಗಜಿಬೋ ಎಲ್ಲ ಸೇರಿಸಿ ಈ ಅಕ್ಕಪಕ್ಕ ಸಾವಿರಾರು ಜನಗಳಿಗೆ ಅನುಕೂಲ ಆಗೋ ಥರ ಈ ಥೀಮ್ ಪಾರ್ಕು ಕುವೆಂಪು ಅವರ ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಬೆಂಗಳೂರಿನ ಸಚಿವರಾಗಿ ಅವರಿಗೆ ನಾನು ಧನ್ಯವಾದ. ಯಾಕಂದರೆ ಅವರ ಕ್ಷೇತ್ರ ಮತ್ತು ಅವರ ಇಲಾಖೆ ವತಿಯಿಂದ ಮಾಡಿಸಿದ್ದಾರೆ. ಈ ಆಸ್ತಿನೂ ಕೂಡ ಅವ್ರ ಇಲಾಖೆಗೆ ಸೇರಿದೆ. ಆದರೆ ಅದನ್ನು ಇವತ್ತು ಸಾರ್ವಜನಿಕರಿಗೆ ಈ ಅವರ ಆಸ್ತಿಯನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ, ಮುಕ್ತ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಭಾಗದ ಜನಗಳಿಗೆ ಭಾಳ ದೊಡ್ಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಭಾಳ ಸಂತೋಷದಿಂದ ಇವತ್ತು ಅವರ ಜೊತೆಗೂಡಿ ಅವರ ನೇತೃತ್ವದಲ್ಲಿ ಇದನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. ಇನ್ನೂ ಅವ್ರ ಕ್ಷೇತ್ರದಲ್ಲಿ ಇವತ್ತು ಟ್ರಾನ್ಸ್ಫರ್ ಸ್ಟೇಷನ್ನು ಹಾಗೆ ಕೆಲವು ಸೈಟ್ ವಿಸಿಟು ಎಲ್ಲ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇನ್ನೂ 1 ಅವರ್ ಕಾರ್ಯಕ್ರಮ ಇಲ್ಲೇ ನಾವು ಸ್ಥಳೀಯವಾಗಿ ನೆಕ್ಸ್ಟ್ ಅವ್ರು ಏನೇನು ಕಲ್ಪನೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕೆಲವೆಲ್ಲ ನನಗೆ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಏನೇ ಇದ್ದರೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರಿಗೂ ನನ್ನ ವೈಯಕ್ತಿಕವಾಗಿಯೂ ಕೂಡ ನನ್ನ ಧನ್ಯವಾದಗಳು. ಈಗ ತಾವು ಜಾರ್ಜ್ ಸರ್ ಅವ್ರಿಗೂ ಕೇಳ್ತಾ ಇದ್ರಿ ಈ ಫುಟ್ಪಾತ್ ಕ್ಲೀನಿಂಗು ಅದೆಲ್ಲ ಎಲ್ಲಿಗೆವರೆಗೂ ಬಂದಿದೆ ಅಂತ. ಈಗ ಟೋಟಲ್ ಡಿಸ್ಟೆನ್ಸು 847 ಕಿಲೋಮೀಟರು ನಾವು ಇಲ್ಲಿವರೆಗೂ ಕ್ಲಿಯರ್ ಮಾಡಿದ್ದೀವಿ ಫುಟ್ಪಾತ್ಗಳನ್ನು. ಅಲ್ಲಿ ರಿಪೇರಿ ಮಾಡಿ ಅದನ್ನ ಓಡಾಡೋಕ್ಕೆ ಆಗುವಂಗೆ ಮಾಡೋ ಕೆಲಸನೂ ಕೂಡ ಆಗ್ತಾಯಿದೆ. ಇಲ್ಲಿವರೆಗೂ ಒಂದು 87 ಕಿಲೋಮೀಟರ್ಸು ರಿಪೇರಿ ಕೂಡ ಆಗಿದೆ. ಇನ್ನೂ ಎಲ್ಲ ಡಿಸ್ಟೆನ್ಸನ್ನು ಕೂಡ ಅದು ವರ್ಕ್ ಅವಾರ್ಡ್ ಮಾಡಿ ರಿಪೇರಿನೂ ಮಾಡ್ತೇವೆ. ಟೋಟಲ್ಲು 1500 ಕಿಲೋಮೀಟರ್ ಅಷ್ಟು ಕ್ಲಿಯರ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಇಲ್ಲಿವರೆಗೂ 847 ಕಿಲೋಮೀಟ್ರ್ ಆಗಿದೆ. ಈಗ ತಾವು ಬೆಸ್ಕಾಮ್ನವರು ಏನೇನು ಮಾಡಿದ್ದಾರೆ ಅಂತ ತಾವು ಕೇಳಿದ್ರಿ. ಬೆಸ್ಕಾಮ್ನವರು ಜಾರ್ಜ್ ಸರ್ ಅವರ ಒಂದು ಸೂಚನೆ ಮೇರೆಗೆ 100ಕ್ಕೆ 100 ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಹೇಳಿದ ಮೇಲೆ ಅವ್ರ MD ಅವರು ಅವ್ರ ಆಫೀಸರ್ಸ್ ಎಲ್ಲ ಶನಿವಾರ ಭಾನುವಾರ 2 ದಿನ ಸರ್ಕಾರಿ ರಜಾ ದಿನ ಆದರೂ ಕೂಡ ಅವರ ಎಂಟೈರ್ ಸ್ಟಾಫು ಎಲ್ಲ ರೋಡ್ ಮೇಲೆ ಇದ್ದರು. ಬೆಳಿಗ್ಗೆ 6 ಗಂಟೆಗೆ ನನಗೆ ಫಸ್ಟು ಫೋಟೋ ಬಂತು. ಅವರ ಬೆಸ್ಕಾಮ್ ಸ್ಟಾಫು ರೋಡ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರೋದು. ಏನೇನು ಕೆಲಸ ಮಾಡಿದ್ದಾರೆ ಅಂತಲೂ ಕೂಡ ನಿಮಗೆ ಹೇಳ್ತೇನೆ. ಬೆಸ್ಕಾಮಲ್ಲಿ 2141 ಕಿಲೋಮೀಟರು ಬೆಂಗಳೂರಲ್ಲಿ ಬೆಸ್ಕಾಮ್ದು ಆಸ್ತಿಗಳು ಇದ್ದಾವೆ. ಅದನ್ನು ಸರ್ವೆ ಮಾಡಬೇಕಾಗಿತ್ತು. 1451 ಕಿಲೋಮೀಟ್ರು ಸರ್ವೆ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ ಅಷ್ಟೇ. ಅದ್ರ ಪೈಕಿ ಏನೇನು ಪ್ರಾಬ್ಲಮ್ಸು, ಕೆಲವು ಕಡೆ ಈ ಹಳೇದು ಅನುಪಯುಕ್ತ ಅಂದರೆ ಅಬಂಡಂಡು ಏನೂ ಅದರಲ್ಲಿ ಕೆಲಸ ಇಲ್ಲದೆ ಇರುವಂಥದ್ದು ಟ್ರಾನ್ಸ್ಫಾರ್ಮರ್ಸು, ಪೋಲ್ಸು ಇಂಥವೆಲ್ಲ ಇದ್ದಾವೆ. ಅವುಗಳನ್ನೆಲ್ಲ ತೆರವು ಮಾಡಬೇಕು. ಅದೇನಕ್ಕೂ ಉಪಯೋಗ ಆಗ್ತಾ ಇಲ್ಲ, ಅದನ್ನೆಲ್ಲ ತೆರವು ಮಾಡಬೇಕು. ಫುಟ್ಪಾತಲ್ಲಿ ಅಥವಾ ರೋಡ್ ಸೈಡಲ್ಲಿ ಇದು ಜನಗಳಿಗೆ ಅಡ್ಡ ಇದೆ, ಟ್ರಾಫಿಕ್ಕಿಗೆ ತೊಂದರೆ. ಆಮೇಲೆ ಅದು ಡೆಡ್ ಮೆಟೀರಿಯಲ್ ಇದ್ದರೆ ಜನ ತೊಗೊಂಡೋಗಿ ಅಲ್ಲೇ ಕಸ ಹಾಕ್ತಾರೆ, ಒಂಥರ ಕಸ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದಾಗ 20 ಟ್ರಾನ್ಸ್ಫಾರ್ಮರು ಇವು ಡೆಡ್ಡು ಅಂದರೆ ಐಡಲ್ ಟ್ರಾನ್ಸ್ಫಾರ್ಮರ್ಸ್ ಇದೆ. ಅದರಲ್ಲಿ ಇಲ್ಲಿವರೆಗೂ 4 ಟ್ರಾನ್ಸ್ಫಾರ್ಮರ್ಸನ್ನು ತೆಗೆದಿದ್ದಾರೆ. ಇವೆಲ್ಲ ಹಳೇದು ಡೆಡ್ ಆಗಿ ಟ್ರಾನ್ಸ್ಫಾರ್ಮರ್ಸು 20 ಪೈಕಿ 4 ತೆಗೆದಿದ್ದಾರೆ. ಈ ಪೋಲ್ಸು ಹಿಂದೆ ಅದನ್ನೆಲ್ಲ UG ಕೇಬಲ್ ಮಾಡಿಬಿಟ್ಟಿದ್ದಾರೆ. ಆದರೆ ಕೆಲವು ಕಡೆ ಪೋಲ್ಸ್ ತೆಗೆದೆ ಹಂಗೆ ಬಿಟ್ಬಿಟ್ಟಿದ್ದಾರೆ. 1074 ಪೋಲು ಆ ಥರ ಇದೆ ಅಂತ ಐಡೆಂಟಿಫೈ ಮಾಡಿದ್ದಾರೆ ಸರ್ವೆನಲ್ಲಿ. ಅದರಲ್ಲಿ 705 ಪೋಲು ತೆಗೆದಿದ್ದಾರೆ ಇಲ್ಲಿವರೆಗೆ. ಹಾಗೆಯೇ RMU ಅದು ಕೂಡ ಎಲೆಕ್ಟ್ರಿಕಲ್ ಎಸ್ಟಾಬ್ಲಿಷ್ಮೆಂಟು 10 ಐಡ್ಲ್ ಇದೆ, ಅದರಲ್ಲಿ 6 ತೆಗೆದಿದ್ದಾರೆ, ಇನ್ನು 4 ತೆಗೆಯೋದು ಬ್ಯಾಲೆನ್ಸ್ ಇದೆ. ಅದಲ್ಲದೆ ಈ ಕೇಬಲ್ಗಳು ಕೆಲವು ಕಡೆ ಡೆಡ್ ಆದರೂ ಕೂಡ ಕೇಬಲ್ ಇನ್ನೂ ತೆಗೆದಿಲ್ಲ, ಹಂಗೆ ಇದೆ. AB ಕೇಬಲ್ ಮಾಡಿದಾಗ, UG ಕೇಬಲ್ ಮಾಡಿದಾಗ ಆ ಹಳೆ ಕೇಬಲ್ ತೆಗಿಬೇಕಾಗಿತ್ತು, ಅದನ್ನು ತೆಗೆದಿಲ್ಲ. ಕೆಲವು ಕಡೆ ಬೇರೆ ಬೇರೆ ಸ್ಟ್ರಕ್ಚರ್ಸು ಹಂಗೆ ನಿಂತಿದೆ. ಆಮೇಲೆ ಅವ್ರದ್ದು ಬೇರೆ ಎಲೆಕ್ಟ್ರಿಕಲ್ ಬಾಕ್ಸ್ಗಳು ಇಂಥವೆಲ್ಲ ತೆಗಿಬೇಕು ಅಂತ 348 ಸ್ಪಾಟ್ ಐಡೆಂಟಿಫೈ ಮಾಡಿದ್ರು. 348 ಸ್ಪಾಟನ್ನು ಕೂಡ ಈಗ ಅಟೆಂಡ್ ಮಾಡಿದ್ದಾರೆ. ಆಮೇಲೆ GOS ರಾಡ್ ಅಂತ ಇರುತ್ತೆ, ನೀವು ಟ್ರಾನ್ಸ್ಫಾರ್ಮರ್ ನೋಡಿದರೆ ಆ ಮೇಲೆಯಿಂದ ಕೆಳಕ್ಕೆ ಪೈಪ್ ಬಂದಿರ್ತದೆ. ನಾನು ಅವ್ರಿಗೆ ಹೇಳಿದೆ, ಕೆಲವು ಕಡೆ ಅದು ಏನಾಗಿದೆ
ಜನಗಳ ತಲೆಗೆ ಒಡೆಯೋ ಹೈಟಲ್ಲಿ ಬಂದ್ಬಿಟ್ಟಿದೆ ಅದು ಮೇಲೆಯಿಂದ. ಅದು ಆ್ಯಕ್ಚುಲಿ ಮಿನಿಮಮ್ 7 ಅಡಿಗಿಂತ ಮೇಲೆ ಇರಬೇಕು. ಆದರೆ ಕೆಲವ್ರು ಹಿಂದೆ ಕಾಂಟ್ರಾಕ್ಟ್ರುಗಳು ಅದನ್ನು 6 ಅಡಿಗೆ 5.5 ಅಡಿಗೆ ಬಿಟ್ಬಿಟ್ಟು ಜನ ಓಡಾಡೋವಾಗ ಅವ್ರ ತಲೆಗೆ ಹೊಡೆಯೋಂಗೆ ಆಗತ್ತೆ. ಕಬ್ಬಣ ತಲೆಗೆ ಹೊಡೆದ್ರೆ ನಿಮಗೆ ಗೊತ್ತು, ಈ ಟೆಟನಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಮತ್ತು ಓಡಾಡೋರ್ಗೂ ತೊಂದರೆ. ಅವೆಲ್ಲ ಇಂಪೆಡಿಮೆಂಟು ಪೆಡೆಸ್ಟ್ರಿಯನ್. ಅದನ್ನು 971 ಜಾಗದಲ್ಲಿ ಆ GOS ಪೈಪನ್ನು ರೀಅಲೈನ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರ ಪೈಕಿ 536 ಸ್ಪಾಟಲ್ಲಿ ಮಾಡಿದ್ದಾರೆ. ಇದಲ್ಲದೆ ಅವ್ರದ್ದು ಏನು ರೋಡ್ ಸೈಡಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಇಟ್ಟಿದ್ದಾರೆ ಅಲ್ಲೆಲ್ಲ ಸುಮಾರು ಕಡೆ ಗಲೀಜು ಹಾಕ್ಬಿಟ್ಟಿರ್ತಾರೆ ಜನ. ಅದು ನಾವು ಪೌರ ಕಾರ್ಮಿಕರು ಹೋಗಿ ಅಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಫೆನ್ಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಎಸ್ಟಾಬ್ಲಿಷ್ಮೆಂಟ್ ಒಳಗಡೆ ನಾವು ಹೋಗೋಕ್ಕಾಗಲ್ಲ. ಅದನ್ನು ಬೆಸ್ಕಾಮ್ನವರೇ ಜವಾಬ್ದಾರಿ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. 3292 ಸೈಟ್ ಪೈಕಿ 3177 ಸೈಟ್ ಕ್ಲೀನ್ ಮಾಡಿದ್ದಾರೆ. ಆ ತರಹ ಒಟ್ಟು ಸುಮಾರು ಈ ಥರ ಇನ್ನೂ ಲಿಸ್ಟ್ ಇದೆ, ಹೇಳ್ತಾ ಹೋದರೆ ಸುಮಾರು ಐಡೆಂಟಿಫೈ ಮಾಡಿದ ಕಡೆ ಕ್ಲೀನಿಂಗ್ ಮಾಡಿದ್ದಾರೆ ಬೆಸ್ಕಾಮ್ನವರು. ಇನ್ನೂ ಐಡೆಂಟಿಫೈ ಮಾಡೋದಿದೆ, ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅಂತಲ್ಲ, ಇನ್ನೂ ಸುಮಾರು ಸೈಟ್ಗಳು ಇನ್ನೂ ನಮ್ಮ ಗಮನಕ್ಕೆ ಅವ್ರ ಗಮನಕ್ಕೂ ಬಂದಿಲ್ಲದೆ ಇರೋದಿದೆ. ಅವ್ರ ಸರ್ವೇನೂ ಮುಂದುವರಿಸ್ತಾ ಇದ್ದಾರೆ. ಸೊ ಈ ತಿಂಗಳೊಳಗಡೆ ಇದೆಲ್ಲವನ್ನು ಕೂಡ ಮಾಡಿಕೊಡ್ತೀವಿ ಅಂತ ಜಾರ್ಜ್ ಸರ್ ಅವ್ರ ಅಶ್ಯೂರೆನ್ಸ್ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಸೊ ಆ ಥರ ಅದು ಮುಂದುವರೆದಿದೆ. ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಈ ಫ್ರೀಡಮ್ ಫ್ರಮ್ ವೇಸ್ಟ್ ಗಿಬ್ರೀಸಿಂದ. ಸೊ ನೆನ್ನೆವರೆಗೆ GBIಯಿಂದ 20,000 ಟನ್ನು ಡೆಬ್ರೀಸನ್ನು ಈಗ ಬೆಂಗಳೂರು ರೋಡ್ ಸೈಡಲ್ಲಿ ಫುಟ್ಪಾತ್ ಮೇಲೆ ಬಿದ್ದಿದ್ದನ್ನು ಕ್ಲಿಯರ್ ಮಾಡಿದ್ದೀವಿ. ನಮ್ಮ ಪ್ರಕಾರ ಇನ್ನೂ 1-1.5 ಲಕ್ಷ ಟನ್ನು ತೆಗಿಬೇಕು. ಆಗಸ್ಟ್ ಪೂರ್ತಿ ಈ ಕಾರ್ಯಾಚರಣೆ ನಡೆಯುತ್ತೆ. ನಾವು ಅಲ್ಲದೆ BDAನವರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. BDAನವರು ಕೂಡ ಒಂದು 10,000 ಟನ್ನು ಡೆಬ್ರೀಸು ತೆಗೆದಿದ್ದಾರೆ. ಮೆಟ್ರೋದವರು ಮಾಡ್ತಾ ಇದ್ದಾರೆ. ಮೆಟ್ರೋದವರು ಕೂಡ ಒಂದು 3,000 ಟನ್ನು ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಇದ್ದಿದ್ದನ್ನು ತೆಗೆದಿದ್ದಾರೆ. ಇಲ್ಲಿವರೆಗೂ ಅವರು ಮುಂದುವರಿಸಿದ್ದಾರೆ. KRIDನವರು ಕೂಡ ಶುರು ಮಾಡಿದ್ದಾರೆ. ಇಂಡಿಯನ್ ರೈಲ್ವೇಸ್ ಅವರು ಮಂತ್ರಿಗಳು ಮಾನ್ಯ ಸೋಮಣ್ಣ ಅವರು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ರೈಲ್ವೆ ಪ್ರಾಪರ್ಟಿ ಒಳಗಡೆ ಇರೋ ಡೆಬ್ರೀಸು ಕಳೆ ಅದನ್ನೆಲ್ಲ ತೆಗಿಬೇಕು ಅಂತ. ಅವರಿನ್ನೂ ಆರಂಭ ಮಾಡಿಲ್ಲ. ಮಾನ್ಯ ಮಂತ್ರಿಗಳು ಏನು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ಅವರು ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಒಟ್ಟಾರೆ ಈ ಬೆಂಗಳೂರಿನಲ್ಲಿ ಏನಾದರೂ ಸುಧಾರಣೆ ಆಗಬೇಕಂದ್ರೆ ಇದೆಲ್ಲ ಕ್ಲೀನಪ್ ಆಗಬೇಕು. ಸೊ ಜಸ್ಟ್ ಕ್ಲೀನ್ ಬೆಂಗಳೂರು ಅಭಿಯಾನ ಮುಂದುವರೆದಿದೆ. ಅದರ ಭಾಗವಾಗಿ ನಾವು ಈಗ ರಿಕ್ವೆಸ್ಟ್ ಮಾಡಿದ್ವಿ ಜನಗಳಿಗೆ, ನಿಮ್ಮದು ಖಾಲಿ ಸೈಟಲ್ಲಿ ನಿಮ್ಮದು ಡೆಬ್ರೀಸ್ ಇದ್ದರೆ, ಕಳೆ ಬೆಳ್ಕೊಂಡಿದ್ರೆ ನೀವೇ ಕ್ಲೀನ್ ಮಾಡಿ ಅಂತ ನಾವು ಜನಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಪಬ್ಲಿಕ್ ಜಾಗ ನಮ್ಮ ಜವಾಬ್ದಾರಿ, ಆದರೆ ನಿಮ್ಮ ಸೈಟು ನಿಮ್ಮ ಜವಾಬ್ದಾರಿ. ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡಿ, ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ. ನಾವಿಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಬೆಂಗಳೂರಲ್ಲಿ ಏನಾದರೂ ಕ್ಲೀನ್ ಮಾಡೋಕ್ಕೆ ಸಾಧ್ಯ, ಸುಧಾರಣೆ ಮಾಡೋಕ್ಕೆ ಸಾಧ್ಯ. ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಬಂದು, ನೀವು ಮಾಡಲಿಲ್ಲ ಅಂದರೆ ನಾವು ಕೊಟ್ಟಿದ್ದ ಟೈಮ್ಗಳೊಳಗಡೆ ನೀವು ನಿಮ್ಮ ಸೈಟ್ ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂದರೆ GBIಯಿಂದ ಮಾಡಿ ಅದಕ್ಕೆ ತಗಲೋ ಖರ್ಚು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ದೀವಿ. ಈಗ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಲೂ ನೆನ್ನೆ ಪಬ್ಲಿಷ್ ಮಾಡಿದ್ದೇವೆ. ಜನ ಇದು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಕೆಲವರು ಮಾತಾಡಿದ್ದಾರೆ. ನನ್ನ ಅಭಿಪ್ರಾಯ ಕೇಳಿದರೆ ಹೌದು, ಅದು ಜಾಸ್ತಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ರೇಟು ಜಾಸ್ತಿನೇ. ನಾನು ರೇಟನ್ನು ನನಗಿಷ್ಟ ಬಂದಂಗೆ ಏನು ಫಿಕ್ಸ್ ಮಾಡಿಲ್ಲ. ಗೌರ್ಮೆಂಟಲ್ಲಿ ತಮಗೆ ಗೊತ್ತು, ಒಂದು ಶೆಡ್ಯೂಲ್ ಆಫ್ ರೇಟ್ಸ್ SR ರೇಟ್ ಇರುತ್ತೆ. SR ರೇಟ್ ಪ್ರಕಾರ 2 ಅಡಿ ಡೆಬ್ರಿ ಇದ್ದರೆ ಎಷ್ಟು, 4 ಅಡಿ ಡೆಬ್ರಿ ಇದ್ದರೆ ಎಷ್ಟು ಅಂತ ಒಂದು ರೇಟ್ ಇದೆ. ಚದರಡಿಗೆ ಇಷ್ಟು ಅಂತ ನಾವು ಫಿಕ್ಸ್ ಮಾಡಿದ್ದೀವಿ. ನಿಮಗೆ ಅನ್ನಿಸ್ದಂಗೆ ನನಗೂ ಅನಿಸುತ್ತೆ ಅದು ಜಾಸ್ತಿನೇ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ನು ಅವ್ರ ಸೈಟಿಂದ 20 ಕಿಲೋಮೀಟ್ರ್ ದೂರ ತಗೊಂಡೋಗಿ ನಾವು ಅದನ್ನು ವಿಲೇವಾರಿ ಮಾಡಬೇಕು. ಇವೆಲ್ಲ ಖರ್ಚು ಸೇರಿದಾಗ ಜಾಸ್ತಿ ಆಗುತ್ತೆ, ನಿಜ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ಮದು ಏನು ಆರೋಪ, ನೀವು ಇದರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಾ, ನಿಮ್ಮ ಕಾಂಟ್ರಾಕ್ಟ್ರಿಗೆ ಅನುಕೂಲ ಮಾಡ್ತಾ ಇದ್ದೀರಾ, ನಿಮ್ಮ ಅಧಿಕಾರಿಗೆ ಅನುಕೂಲ ಮಾಡ್ತಾ ಇದ್ದೀರಾ ಇರ್ಬೋದು. ಇದೆಲ್ಲದಕ್ಕೂ ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ಮ ಸೈಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಗೆ ಯಾಕೆ ಬಿಡ್ತೀರಾ? ಕಾನೂನು ಹೇಳುತ್ತೆ ನಿಮ್ಮ ಸೈಟು ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಕಾನೂನು ಹೇಳುತ್ತೆ ನಿಮ್ಮ ಸೈಟು ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಸೊ ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ, ಅಷ್ಟರೊಳಗಡೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ನೀವು ಕ್ಲೀನ್ ಮಾಡಲ್ಲ, ನಾವು ಮಾಡೋಂಗಿಲ್ಲ, ಬೆಂಗಳೂರು ಹೆಂಗೆ ಸುಧಾರಣೆ ಆಗುತ್ತೆ? ಸೊ ಹಾಗಾಗಿ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸೈಟನ್ನು ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ.
ನಾನು ಜುಲೈ 15ನೇ ತಾರೀಕು ಅನೌನ್ಸ್ ಮಾಡಿದೆ, ಆಗಸ್ಟ್ 15ರವರೆಗೂ ಟೈಮ್ ಕೊಟ್ಟೆ, 1 ತಿಂಗಳು. ನಮ್ಮ ಜನ ಯಾರೂ ಎಚ್ಚೆತ್ಕೊಳ್ಳಿಲ್ಲ, ಯಾರು ಅಲ್ಲೊಬ್ರು ಇಲ್ಲೊಬ್ರು ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಈಗ ನಾವು ರೇಟ್ ಪಬ್ಲಿಷ್ ಮಾಡಿದ ಮೇಲೆ ಟೀಕೆ ಮಾಡ್ತೀರಾ. ಟೀಕೆ ಮಾಡೋದು ಸಲ್ಯೂಷನ್ ಅಲ್ಲ. ಕೈ ಜೋಡಿಸಿ ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೇನೆ, ನನ್ನ ಜಾಗ ನಾನು ಕ್ಲೀನ್ ಮಾಡ್ತೀನಿ, ನಿಮ್ಮ ಜಾಗ ದಯವಿಟ್ಟು ನೀವು ಕ್ಲೀನ್ ಮಾಡಿ. ಟೈಮ್ ಸಾಲಲ್ವಾ, ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತೀನಿ. ಆಗಸ್ಟ್ 15 ಬದಲಿಗೆ ಆಗಸ್ಟ್ 22ನೇ ತಾರೀಕುವರೆಗೂ ಟೈಮ್ ಕೊಡ್ತೀವಿ. ಪರವಾಗಿಲ್ಲ, ಆಯಿತು. ನಾನು ಮನುಷ್ಯ, ನೀವು ಮನುಷ್ಯರೇ, ನಮಗೂ ಅರ್ಥ ಆಗುತ್ತೆ, ಯಾರೂ ಪರ್ಫೆಕ್ಟ್ ಇಲ್ಲ. ಸೊ ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೇವೆ. ಆಗಸ್ಟ್ 22ರವರೆಗೂ ಟೈಮ್ ಇದೆ, ಕ್ಲೀನ್ ಮಾಡ್ಕೊಳ್ಳಿ. ಯಾರ ಹತ್ರ ಕ್ಲೀನ್ ಮಾಡಿಸ್ಬೇಕು ಗೊತ್ತಿಲ್ವಾ? ಕಾರ್ಪೊರೇಷನ್ ವೈಸು ನಾವೇ ನಿಮಗೆ ಲಿಸ್ಟ್ ಕೊಡ್ತೇವೆ, ಯಾರ್ಯಾರು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅಂತ. ನೀವು ಅವ್ರ ಹತ್ರ ಮಾತಾಡಿಕೊಂಡು ನೀವಿಬ್ಬರು ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ನೀವು ಮಾಡಿಸ್ಕೊಳ್ಳಿ. ಬಹುಶಃ ನಮ್ಮ ರೇಟ್ಗಿಂತ ತುಂಬ ಕಮ್ಮಿ ರೇಟ್ಗೆ ನೀವೇ ಮಾಡಿಸ್ಕೋಬೋದು. ಸೊ ಹಾಗಾಗಿ ನಿಮಗೂ ದುಡ್ಡು ಉಳಿಯುತ್ತೆ. ನಾನು ಮಧ್ಯ ಬಂದು ಅಲ್ಲಿ ಡೆಬ್ರಿ ತೆಗಿಯೋದ್ರ ಹೆಸರಿನಲ್ಲಿ ಇವರು ದುಡ್ಡು ಮಾಡ್ತಾ ಇದ್ದಾರೆ, ಜನ ಹಿಂಗೆ ಹಂಗೆ, ಯಾರೋ ಕಾಂಟ್ರಾಕ್ಟ್ರಿಗೆ ಲಾಭ, ಯಾವುದೂ ಬೇಡ, ನನಗೂ ಇಷ್ಟ ಇಲ್ಲ. ನನಗೆ ಯಾಕೆ ಬೇಕು ಆ ಕೆಲಸ? ದಯವಿಟ್ಟು ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ, ನಮ್ಮ ಜಾಗ ನಾವು ಕ್ಲೀನ್ ಮಾಡ್ಕೋತೀವಿ. ನಾವಿಬ್ಬರೂ ಸೇರಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡೋಣ, ಬೆಂಗಳೂರಿನ ಸುಧಾರಣೆಗಾಗಿ. ಈಗ ಒಂದು ಲೆಕ್ಕ ಸಿಕ್ಕಿರುತ್ತೆ ಸರ್ ತಮಗೆ, ಖಾಲಿ ಸೈಡ್ದು ಎಷ್ಟು ಗುರುತು ಮಾಡಿರುವಂಥದ್ದು, ಎಷ್ಟು ಕ್ಲೀನ್ ಆಗಿದೆ ಅಂತ ಈಗಾಗಲೇ ಎಲ್ಲ ಲೆಕ್ಕ ಸಿಕ್ಕಿದೆ ತಮಗೆ? ನಾನು ಅಂದಾಜು ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಎಷ್ಟು ಜನ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಂತ. ನನ್ನ ಪ್ರಕಾರ ಇನ್ನೂ 5% ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ. ಓಕೆ, ಇನ್ನೂ ಮಾಡ್ಕೊಂಡಿಲ್ಲ. ನಿನ್ನೆ ಒಬ್ಬರು ವಿಶ್ವೇಶ್ವರಯ್ಯ ಲೇಔಟಿಂದ ಬಂದರು. ನಿಮಗೆ ಗೊತ್ತಿದೆ, ವಿಶ್ವೇಶ್ವರಯ್ಯ ಲೇಔಟು ಸೈಟ್ ಅಲಾಟ್ಮೆಂಟ್ ಆಗಿದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ 2001ನೇ ಇಸ್ವಿಯಲ್ಲಿ, ಕರೆಕ್ಟಾ? ಈಗ 2026ನೇ ಇಸ್ವಿ ಇದೆ. ಅಲ್ಲಿ ಅವ್ರು ರೆಸಿಡೆಂಟೇ ಬಂದಿದ್ದರು. ನಾನು ಹೇಳಿದೆ, ನಿಮ್ಮ ಬ್ಲಾಕಲ್ಲಿ ಎಷ್ಟು ಸೈಟ್ಗಳು ಇನ್ನೂ ಖಾಲಿ ಇದ್ದಾವೆ? 70% ಇನ್ನೂ ಯಾರು ಮನೆ ಕಟ್ಟಿಲ್ಲ ಸರ್ ಅಂತ ಹೇಳಿದ್ರು. ಅವರು ಹೇಳಿದ್ರು, ಸರ್ 5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ, ಅಕ್ಕಪಕ್ಕ ಸೈಟ್ಗಳು ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅವ್ರು ಬಂದು ಮಾಡ್ತಾ ಇಲ್ಲ, ಯಾರೂ ಕೂಡ ಅವ್ರ ಮನೆಯೂ ಕಟ್ಕೋತಾ ಇಲ್ಲ, ಸೈಟ್ ಕ್ಲೀನೂ ಮಾಡ್ತಾ ಇಲ್ಲ. ನಮ್ಮದು ಔಟರ್ ಏರಿಯಾ ಸರ್, ಅಲ್ಲಿ ಎಲ್ಲ ಖಾಲಿ ಸೈಟ್ಗಳಲ್ಲಿ ಹೆಗ್ಗಣ, ಸೊಳ್ಳೆ, ಹಾವುಗಳು, ನಮಗೆ ಅಲ್ಲಿ ಅಕ್ಕಪಕ್ಕ ಇರೋರಿಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಸರ್. ನೀವು ಶುರು ಮಾಡಿದ ಮೇಲೆ ಒಬ್ಬರ ಇಬ್ಬರು ಬಂದು ಈಗ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಮಾಡಿಸ್ಲೇಬೇಕು ಸರ್. ಇದು ಮಾಡಲಿಲ್ಲ ಅಂದರೆ ಬೆಂಗಳೂರು ಕ್ಲೀನ್ ಆಗೋದಿಲ್ಲ ಸರ್. ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಗಿಯಾಗಿ ಮಾಡಬೇಕು ಅಂತ ಒಬ್ಬರು ಬಂದು ಹೇಳಿದ್ದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸೊ ನನ್ನ ಪ್ರಕಾರ ಎಷ್ಟು ಖಾಲಿ ಸೈಟ್ಗಳಿದ್ದಾವೆ ಈಗ ಶುರು ಮಾಡಿದ್ದಾರೆ, ಕೆಲವರು ಶುರು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಪ್ರಕಾರ ಲೆಸ್ ದೆನ್ 10% ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೀವಿ. ಪಬ್ಲಿಷ್ ನಾನು ನಿಮಗೆ ಲಿಸ್ಟು ಆನ್ಲೈನಲ್ಲಿ ಕೊಡ್ತೀನಿ, ಯಾವ್ಯಾವ ಕಾರ್ಪೊರೇಷನಲ್ಲಿ ಯಾರ್ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ನೀವೇ ಮಾಡಿಸ್ಕೊಳ್ಳಿ. ದಯವಿಟ್ಟು ನಮಗೆ ಬಿಡಬೇಡಿ, ನಿಮ್ಮ ಸೈಟ್ ನೀವು ಕ್ಲೀನ್ ಮಾಡಿಸ್ಕೊಳ್ಳಿ. ಬೆಂಗಳೂರಿಗೆ ಒಂದು ದರ ಆದ್ರೆ ಸಹಿಸ್ಕೋಬಹುದು, ಈಗ ಬರೀ ಕಸದ ವೆಚ್ಚ ಅಷ್ಟೇ ಅಲ್ಲ ಸರ್, ಈಗ ಹೇಳ್ತಾ ಇರೋದು ಖಾಲಿ ಸೈಟ್ ವೆಚ್ಚ ಅಷ್ಟೇ ಅಲ್ಲ, A2B2 ಏಕಾತದಲ್ಲಿ 2% ಅಂತ ಹೇಳ್ತಾರೆ. ಸುಮಾರು ಒಂದು 8 ರಿಂದ 10 ದರಗಳನ್ನೇ ಆಗ್ತಾ ಇರುವಂಥದ್ದು. ಲೇಕ್ ಡೆವಲಪ್ಮೆಂಟ್ ಅಂತೆ, ರೋಡ್ ಡೆವಲಪ್ಮೆಂಟ್ ಅಂತ, ಈ ಶುಲ್ಕಗಳನ್ನು ಆಗ್ತಾ ಇದ್ರ. ಒಂದಲ್ಲ ಒಂದು ಜಾಸ್ತಿ ದರ ಫಿಕ್ಸ್ ಮಾಡ್ತಾ ಇರೋದು ಬೆಂಗಳೂರಿಗೆ ಹೊರೆ ಆಗುತ್ತೆ ಅನ್ನುವಂಥದ್ದು. ನೋಡಿ, ನಾವು ಯಾವ ಹೊರೆನೂ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಬೆಂಗಳೂರು ಕ್ಲೀನ್ ಆಗಲೇಬೇಕು, ಬೆಂಗಳೂರು ಸುಧಾರಣೆ ಆಗಲೇಬೇಕು. ನೀವು ಬರೀ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡೋದು ಒಂದೇ ಟೀಕೆ ಮಾಡೋರ ಉದ್ದೇಶ ಅಥವಾ ಕೊಡುಗೆ ಆದರೆ ಬರೀ ಟೀಕೆಗಳಿಂದ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ನಮ್ಮ ಜವಾಬ್ದಾರಿ ನಾವು ಮಾಡಬೇಕು, ನಿಮ್ಮ ಜವಾಬ್ದಾರಿ ನೀವು ಮಾಡಬೇಕು. ನಾವಿಬ್ಬರೂ ಕೈ ಜೋಡಿಸಿದ್ರೆ ಏನಾದರೂ ಒಂದು 5% ಸುಧಾರಣೆ ಆಗುತ್ತೆ. ಭಾಳ ಸಮಸ್ಯೆಗಳಿದ್ದಾವೆ, ಒಪ್ಕೊಳ್ತೇನೆ. ಸೊ ಹಾಗಾಗಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.